ಹಲೋ ಫ್ರೆಂಡ್ಸ್, ಹೆಂಗಿದ್ದೀರ ಎಲ್ಲರೂ ಆರಾಮದಿರ ಅಂತ ಅಂದ್ಕೊಂಡಿನಿ ರೀ. ನಾವು ಕೂಡ ಆರಾಮದೀವಿ. ಇವತ್ತು ಭಾಳ ದಿನದ ಮೇಲೆ ಮತ್ತೊಂದು ಲಾಗ್ನ ಹಾಕಬೇಕು ಅಂತ ಅಂದ್ಕೊಳಕತ್ತೀನಿ ರೀ. ಇವತ್ತು ಮುಂಜಾನೆ ನಾಷ್ಟಕ್ಕೆ ಪೂರಿ ಮಾಡಬೇಕು ಅಂತ ಅಂದ್ಕೊಂಡಿನಿ ರೀ. ಅದಕ್ಕೋಸ್ಕರ ಕೊಬ್ಬರಿ ಚಟ್ನಿ ಮಾಡಕತ್ತೀನಿ ರೀ. ಎಲ್ಲ ರುಬ್ಬಿದ್ದಾಯ್ತು ರೀ. ಈಗ ಒಗ್ಗರಣೆ ಹಾಕಿಬಿಟ್ರೆ ಕೊಬ್ಬರಿ ಚಟ್ನಿ ರೆಡಿ ಆಗ್ತದೆ. ಇನ್ನು ಪೂರಿ ಜೊತೆ ಕುರ್ಮಾ ಮಾಡಬೇಕು ಅಂದ್ಕೊಂಡೆ. ಬಟಾಟಿದು ಕುರ್ಮಾ ಮಾಡಬೇಕು ಅಂತ ಅಂದ್ಕೊಂಡು ಅದೆಲ್ಲ ಸಜ್ಜು ಮಾಡ್ಕೊಂಡಿನಿ ರೀ. ನೋಡಿರಿ, ಈಗ ಒಗ್ಗರಣೆ ಹಾಕಿಬಿಟ್ರೆ ಕುರ್ಮಾ ತಯಾರಾಗ್ತೈತೆ ರೀ. ಪೂರಿ ಭಾಳಕ್ಕೊಂದು ಮಾಡಂಗಿಲ್ಲ ರೀ, ಹೀಗಾಗಿ ಪೂರಿದು ಅಷ್ಟು ಜಲ್ದಿ ಆಗಲ್ಲ, ಸ್ವಲ್ಪ ಟೈಮ್ ಹಿಡಿತೈತಿ. ಕುರ್ಮಾ ಮಾಡೋಕೆ ಒಗ್ಗರಣೆ ಮಾಡತ್ತೀವಿ ರೀ. ಎಲ್ಲ ಉಳ್ಳಾಗಡ್ಡಿ ಇದು ಹಾಕಿದ್ದೀವಿ, ಟೊಮೆಟೊ ಉಳ್ಳಾಗಡ್ಡಿ ಸ್ವಲ್ಪ. ಇದಕ್ಕೆ ಟೊಮೆಟೊ ಜಾಸ್ತಿ ಇದ್ರೇ ಚಲೋ ಅನ್ನಿಸ್ತೈತೆ ರೀ, ಅದಕ್ಕೆ ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕೀನಿ. ಪೂರಿ ಜೊತೆ ಇನ್ನೊಂದು ಬರ್ತೈತೆ ರೀ, ಕಡ್ಲಿ ಚಟ್ನಿ ಅಥವಾ ಬೆಟಗೇರಿ ಚಟ್ನಿ ಅಂತ ಕರೀತಾರೆ. ಅದು ಇದ್ರೆ ಕಾಂಬಿನೇಷನ್ ಚಲೋ ಇರ್ತೈತೆ ರೀ. ಅದು ನಂಗೆ ಆ್ಯಕ್ಚುಲಿ ಬರ್ತಿರಲಿಲ್ಲ. ನಾನು ಯೂಟ್ಯೂಬ್ನಾಗ ಎಲ್ಲರೂ ಮಾಡೋದು ನೋಡಿನೇ ಇದ್ರೊಳಗೆ ಮಾಡೀನಿ ರೀ. ಪರವಾಗಿಲ್ಲ, ಬಂದಿತ್ತು, ಚಲೋ ಬಂದಿತ್ತು, ಚಲೋ ಆಗಿತ್ತು ಅಂತ ಹೇಳಿದ್ರು ಮನ್ಯಾಗ. ಅದನ್ನು ಈ ವಿಡಿಯೋನಾಗ ಶೇರ್ ಮಾಡ್ತೀನಿ ರೀ. ಈಗ ಮುಂಜಾನೆ ನಾಷ್ಟಕ್ಕೆ ಪೂರಿ ಮಾಡ್ಬೇಕಂತ ಇಷ್ಟೆಲ್ಲ ಮಾಡಕತ್ತೀರಿ. ಕುರ್ಮಾಕ್ಕೆ ಆಮೇಲೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಚಲೋ ಇರ್ತೈತೆ ರೀ. ಬಟಾಟಿ ಪಲ್ಯಕ್ಕೆ ನೀರು ಹಾಕಬಾರ್ದು, ಹಾಗೆ ಮಾಡಬೇಕು. ಇದು ಕುರ್ಮಾಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದ್ರೇ ಟೇಸ್ಟ್ ಬರ್ತೈತಿ, ಹಚ್ಕೊಂಡು ತಿನ್ನೋಕೆ ಅನುಕೂಲ ಆಗ್ತೈತಿ. ಅದಕ್ಕೆ ಈಗ ಪೂರಿ ಜೊತೆ ಸರ್ವ್ ಮಾಡೋಕೆ ಕುರ್ಮಾ ರೆಡಿ ಆಯ್ತು ರೀ. ಈಗ ಬೆಟ್ಗೇರಿ ಚಟ್ನಿ ಮಾಡ್ಬೇಕಂತ ಅಂದ್ಕೊಂಡಿನಿ ರೀ. ಅದಕ್ಕೆ ಏನೇನು ಬೇಕೆಲ್ಲ ಹಾಕಾಕತ್ತೀವಿ ಆಲ್ಮೋಸ್ಟ್. ಇದು ಹೆಂಗೆ ಅಂತಂದ್ರೆ, ನಾವೆಲ್ಲ ಒಗ್ಗರಣೆ ಸಿದ್ಧ ಮಾಡಿದಾದಮೇಲೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ಪುಟಾಣಿ ಕಲಸಿದ್ದು ಮಿಕ್ಸರ್ ಹಾಕ್ಬೇಕು ರೀ. ಇದಕ್ಕೆ ಹಾಗೆ ಹಾಕಿದ್ರೆ ಅದು ಅಷ್ಟು ಟೇಸ್ಟ್ ಬರೋಂಗಿಲ್ಲ ಅಂತ ಗ್ಯಾಸ್ ಆಫ್ ಮಾಡಿ ಆಮೇಲೆ ಹಾಕ್ಬೇಕತ್ ರೀ. ಇದ್ರದ್ದು ಆ ಥರ ಆಯ್ತು ಸ್ಪೆಷಾಲಿಟಿ, ಗೊತ್ತಿರಲಿಲ್ಲ ನನಗೂ. ನೋಡಿರಿ, ಹಿಂಗೆ ಸಪ್ರೇಟಿಂದ ಕಲಿಸ್ಕೊಂಡು ಪುಟಾಣಿ ಬರ್ತಾವಲ್ರಲ್ಲ, ಅದ್ರದ್ದು ಪೌಡ್ರ್ ಮಾಡಿ ಇದು ಸಪ್ರೇಟ್ ಮಾಡಿ ಗ್ಯಾಸ್ ಆಫ್ ಮಾಡಿ ಹಾಕ್ಬೇಕು ರೀ. ಇದನ್ನು ಅಂದ್ರೆ ಇದು ಟೇಸ್ಟ್ ಬರ್ತೈತೆ ಅಂತ. ಬೆಟ್ಗೇರಿ ಚಟ್ನಿ ಅಥವಾ ಪುಟಾಣಿ ಚಟ್ನಿ ಅಂತಾರೆ. ನೋಡಿರಿ, ರೆಡಿ ಆಯಿತು. ಈಗ ಇನ್ನು ಪೂರಿ ಒಂದು ಮಾಡಿದರೆ ಆಯಿತು. ಪೂರಿ ಎಲ್ಲ ಮಾಡಿ ಕರಿಯಾಕತ್ತೀವಿ ನೋಡಿರಿ. ಅವು ಚಲೋ ಬರತ್ತವ್ರಿ. ಪೂರಿ ಎಲ್ಲ ಮಾಡೋದು ಸ್ವಲ್ಪ ಟೈಮ್ ಹಿಡಿತೈತೆ ರೀ. ಮುಂಜಾನೆ ನಾಷ್ಟಕ್ಕೆ ಇದು ಮಾಡ್ಬೇಕಂದ್ರೆ ಸ್ವಲ್ಪ ಜಲ್ದಿನೇ ಹೇಳ್ಬೇಕು, ಅಂದ್ರೆ ಎಲ್ಲರಿಗೂ ಕರೆಕ್ಟ್ ಟೈಮ್ಗೆ ನಾಷ್ಟ ಆಕೈತೆ ರೀ. ಇಲ್ಲ ಅಂದ್ರೆ ಭಾಳ ಟೈಮ್ ತೊಗೋತೈತಿ. ಪೂರಿ ಎಲ್ಲ ಆಯಿತು, ಆಮೇಲೆ ಚಟ್ನಿ ಆಯಿತು, ಬೆಟ್ಗೇರಿ ಚಟ್ನಿನೂ ಆಯಿತು, ಮತ್ತು ಕುರ್ಮಾನೂ ರೆಡಿ ಆಯ್ತು ರೀ. ಎಲ್ಲರದು ನಾಷ್ಟ ಮಾಡಿಂದ ಇನ್ನೊಂದು ವಿಡಿಯೋ ತೋರಿಸ್ತೀನಿ ರೀ ನಿಮ್ಗೆ. ಅಂದ್ರೆ ಅದು ಒಂದು ಥರ ಹೂ ಬರ್ತೈತಿ, ನಮ್ಮ ಮನೆ ಮುಂದೆ ಬೆಳೆದಂಥ ಒಂದು ಹೂ ಅದು. ಆ ಹೂವಿಂದ ನಮಗೆ ಬೇಕಾದಷ್ಟು ಹೆಲ್ತ್ ಬೆನಿಫಿಟ್ಸ್ ಇರ್ತಾವೆ ರೀ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೈತೆ ಇಲ್ಲ ಗೊತ್ತಿಲ್ಲ. ಅದು ಆವರಿಕೆ ಹೂ ಅಥವಾ ತಂಗಡಿ ಹೂ ಅಂತ ಹೇಳ್ತೀವಿ ರೀ. ಯೆಲ್ಲೋ ಕಲರ್ ಹೂ ಬರ್ತೈತಿ ಗಿಡಕ್ಕೆ. ಆಲ್ಮೋಸ್ಟ್ ಎಲ್ಲ ಕಡೆ ಬೆಳಿತೈತೆ ರೀ. ಇಲ್ಲಿ ನಮ್ಮ ಉತ್ತರ ಕರ್ನಾಟಕದಾಗಂತೂ ಮನೆ ಮುಂದೆ ಇರ್ತಾವೆ ರೀ. ಏನೂ ಹುಡ್ಕ್ಯಾಡ್ಕೊತ ಹೋಗೋದೇ ಬೇಕಾಗಿಲ್ಲ, ಅಷ್ಟು ಮನೆ ಮುಂದೆ ಬೆಳೆದಿರ್ತಾವೆ. ಅಷ್ಟು ಚಂದ ಯೆಲ್ಲೋ ಕಲರ್ ಫ್ಲವರ್ ಇರ್ತೈತೆ ರೀ ಅದು. ಆ ಗಿಡದ್ದು ಪೂರ್ತಿ ಬೇರು ಹಿಡ್ಕೊಂಡು ತೊಗೊಟಿ ಹೂ ಎಲೆ ಪ್ರತಿಯೊಂದು ಅಷ್ಟು ಹೆಲ್ತ್ ಬೆನಿಫಿಟ್ಸೇ ಇರ್ತಾವೆ ರೀ ಆ ಗಿಡದೊಳಗೆ. ಅದ್ರೊಳಗೆ ನಾ ಕೆಲವೊಂದನ್ನು ಅಷ್ಟೇ ಹೇಳ್ತೀನಿ ರೀ ಇವತ್ತು. ಕೆಲವೊಂದಿಷ್ಟು ಮಾಡಿನೂ ತೋರಿಸೀನಿ. ಏನು ಮಾಡೀನಿ ಅಂತಂದ್ರೆ ಅದ್ರದ್ದು ಫೇಸ್ ಪ್ಯಾಕ್ ಮಾಡೀನಿ ರೀ. ಆಮೇಲೆ ಇದನ್ನು ಮಾಡೀನಿ ರೀ, ಅದ್ರದ್ದೇ ಹೂ ಕುದಿಸಿ ನೀರು ತೆಗೆದು ಅದನ್ನು ಟೋನರ್ ಅಥವಾ ಮಾಯ್ಶ್ಚರೈಸರ್ ಅಲ್ಲ, ಟೋನರ್ ಥರ ಯೂಸ್ ಮಾಡ್ಬೋದಂತ ಆ ಥರ ಮಾಡೀನಿ ರೀ. ನೋಡಿರಿ, ನಾಷ್ಟ ರೆಡಿ ಆಯಿತು. ಈಗ ಅದು ಹೂವಿನ ತೋರಿಸ್ತೀನಿ ನೋಡಿರಿ. ಇದೇ ಥರ ಇರ್ತೈತೆ ರೀ ಗಿಡ. ನೋಡಿರಿ, ನಮ್ಮ ಮಗಳು ಹೂ ಹರಿಯಾಕತ್ತಾಳೆ. ಬೇಕಾಗ್ಯವನ ನಾನು ಹರಿಯಾಕತ್ತಿದ್ದೆ, ನನ್ನ ಜೊತೆ ಬಂದಾಕಿನೂ ಹರಿಯಾತಾಳೆ. ನೋಡಿರಿ, ಇದು ಗಿಡ ಒಂದು 7ರಿಂದ 8 ಅಡಿ ಅಷ್ಟು ಉದ್ದ ಬೆಳಿತೈತಿ. ಇದು ಕಾಯಿ ರೀ ಅದ್ರದ್ದು. ಸೇಮ್ ಹುಂಚಿ ಬೋಟ್ ಇರ್ತಾವಲ್ಲ ಆ ಥರ ಇರ್ತೈತೆ ರೀ. ಇದ್ರದ್ದು ಎಲೆನೂ ಅದೇ ಥರ ಇರ್ತಾವೆ, ಹುಂಚಿ ಗಿಡದ ಎಲೆ ಥರ ಆಲ್ಮೋಸ್ಟ್. ಈ ಥರ ಯೆಲ್ಲೋ ಕಲರ್ ಹೂ ಬಿಟ್ಟಿರ್ತೈತೆ ರೀ. ನೋಡೋಕೆ ಭಾಳ ಚಂದ ಇರ್ತೈತಿ ಗಿಡ. ಈ ಥರ ಇದ್ರದ್ದು ಎಲೆ ಎಲ್ಲ ಕಲೆಕ್ಟ್ ಮಾಡೋದು ರೀ. ಎಲೆ ಎಲ್ಲ ಹೂ ಎಲ್ಲ ಕಲೆಕ್ಟ್ ಮಾಡೋದು. ಹೂ ಎಲ್ಲ ಕಲೆಕ್ಟ್ ಮಾಡಿದಾದ್ಮೇಲೆ ಅವನ್ನ ಅವೆಲ್ಲ ಅದ್ರೊಳಗಿಂದು ಇದನ್ನೆಲ್ಲ ತೆಗೆದ್ರಿ, ಎಲೆ ಎಲ್ಲ ತೆಗೆದು ಬರೀ ಹೂ ಅಷ್ಟೇ ಒಂದು ಕಡೆ ಹಾಕೋದ್ರಿ. ಇದರಿಂದ ಭಾಳ ಹೆಲ್ತ್ ಬೆನಿಫಿಟ್ ಅದಾವೆ ರೀ. ಇದು ಆ್ಯಂಟಿ ಡಯಾಬಿಟಿಕ್, ಆ್ಯಂಟಿ ಪೈರೆಟಿಕ್, ಬಯೋಟಿಕ್ ಎಲ್ಲ ಗುಣಗಳನ್ನ ಹೊಂದೈತಿ. ಆ್ಯಂಟಿ ಪೈರೆಟಿಕ್ ಅಂತಂದ್ರೂ ಜ್ವರ ಬಂದಿರ್ತೈತ್ರಲ್ಲ ಅವ್ರಿಗೂ ಇದು ಹೆಲ್ಪ್ ಆಗ್ತೈತೆ ಅಂತ್ರಿ. ಅದನ್ನು ಕೆಲವೊಂದನ್ನಷ್ಟು ಮಾತ್ರ ಹೇಳ್ತೀನಿ. ಈಗ ನೋಡಿರಿ, ಫೇಸ್ ಪ್ಯಾಕ್ ಮಾಡಾಕತ್ತೀನಿ. ಅವೆಲ್ಲ ಒಂದೊಂದು ಸ್ವಲ್ಪ ದೊಡ್ಡ ದಳ ಅಷ್ಟೇ ತೆಗಿಬೇಕು ರೀ. ಒಂದು ಹೂವಿನ ಇದ್ರೊಳಗೆ 5 ದಳ ಇರ್ತಾವೆ, ಅವನ್ನಷ್ಟೇ ತೊಗೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕಿ
ಈಗ ಒಂದು ಸ್ವಲ್ಪ ಕಸ್ತೂರಿ ಅರಿಶಿನ ಹಾಕಬೇಕು, ಆಮೇಲೆ ಕಡ್ಲೆ ಹಿಟ್ಟು ಹಾಕ್ಬೇಕು ನೋಡಿರಿ. ಇದು ಕಡ್ಲೆ ಹಿಟ್ಟು ಕಸ್ತೂರಿ ಅರಿಶಿನ ಸಿಗ್ತೈತೆ ನೋಡಿರಿ ಮಾರ್ಕೆಟ್ನಾಗ. ಅದನ್ನು ಕಸ್ತೂರಿ ಅರಿಶಿನ ಹಾಕ್ಬೇಕ್ರಿ ಇದ್ರಾಗ. ಒಂದು ಹಿಡಿಯಷ್ಟು ದಳ, ಹೂವಿನ ದಳ ಅಷ್ಟೇ ತೆಗೆದು ತೊಳೆದು ಅದನ್ನು ಹಾಕಿ, ಕಡ್ಲೆ ಹಿಟ್ಟು ಹಾಕಿ, ಆಮೇಲೆ ಇದನ್ನು ಕಸ್ತೂರಿ ಅರಿಶಿನ ಹಾಕಬೇಕು ನೋಡಿರಿ. ಇಷ್ಟು ಮಾಡಿ ನಾವು ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿ ಇದನ್ನು ಫೇಸ್ ಪ್ಯಾಕ್ ಮಾಡ್ಬೇಕು ರೀ. ಮಿಕ್ಸಿ ಒಳಗೆ ಗ್ರೈಂಡ್ ಮಾಡಿ ಇದಕ್ಕೇನು ಜಾಸ್ತಿ ನೀಡಿರಂಗಿಲ್ಲ ರೀ. ಸ್ವಲ್ಪ ಹಾಕಬೇಕಷ್ಟೇ ನೀರು, ಭಾಳ ನೀರು ಹಾಕಬಾರ್ದು. ಅಂದರೆ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕಬೇಕು. ಇದನ್ನು ತೆಗೆದು ಫೇಸ್ ಪ್ಯಾಕ್ ಏನೂ ಇರೋಂಗಿಲ್ಲ, ಏನೂ ಬ್ಲ್ಯಾಕ್ ಹೆಡ್ಸ್ ಆಗಲಿ ಬ್ಲ್ಯಾಕ್ ಸ್ಪಾಟ್ಸ್ ಆಗಲಿ ಏನೂ ಇರೋಂಗಿಲ್ಲ. ಕ್ರಮೇಣವಾಗಿ ಯೂಸ್ ಮಾಡ್ತಾ ಬರಬೇಕು. ಮುಖಕ್ಕೆ ಚಲೋ ಕಾಂತಿ ಬರ್ತೈತೆ ರೀ, ಒಳಗೆ ಬರ್ತೈತಿ. ಪ್ರಾಡಕ್ಟ್ ಇರೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇರೋಂಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇದು ಫೇಸ್ ಪ್ಯಾಕ್ ಭಾಳ ಯೂಸ್ ಆಗ್ತೈತೆ ರೀ. ಇದರಿಂದ ಎಷ್ಟೋ ಕಡೆ ಸೋಪ್ ಅದು ಎಲ್ಲ ತಯಾರು ಮಾಡ್ತಾರೆ. ಇದ್ರದ್ದು ಪ್ರತಿಯೊಂದೂ ಗಿಡದ ಪ್ರತಿಯೊಂದು ಭಾಗನೂ ಯೂಸ್ಫುಲ್ ಅಂತ ಹೇಳ್ಬೋದು ನೋಡಿರಿ. ಫೇಸ್ ಪ್ಯಾಕ್ ಮಾಡೀನಿ, ಕೈಗೆ ಹಚ್ಕೊಳತ್ತೀನಿ. ಇದ್ರೊಳಗೆ ಏನಿಲ್ಲ, ಬರೀ ಹೂವಿನ ದಳ ಅದಾವು, ಕಡಲೆ ಹಿಟ್ಟು, ಆಮೇಲೆ ಕಸ್ತೂರಿ ಅರಿಶಿನ ಇಷ್ಟೈತೆ ನೋಡಿರಿ. ಬೇರೆ ಏನಿಲ್ಲ. ಇದರಿಂದ ಇನ್ನೊಂದು ಥರನೂ ನಾವು ಫೇಸ್ ಪ್ಯಾಕ್ ಮಾಡ್ಬೋದು. ಈ ಹೂವನ್ನು ದಳೆಗಳನ್ನು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ, ಆ ಪೌಡ್ರಿಗೆ ನಾವು ಕಸ್ತೂರಿ ಅರಿಶಿನ ಹಾಕಿ ಸ್ವಲ್ಪ ಮೊಸರು ಹಾಕ್ಬೇಕ್ರಿ. ಅದು ಡ್ರೈ ಇರ್ತೈತಲ್ಲ, ಅದಕ್ಕೆ ಸ್ವಲ್ಪ ಮೊಸರು ಹಾಕಿ ನಾವು ಕಲಸಿ ಹಚ್ಕೊಂಡ್ರೆ ಅದು ಡ್ರೈ ಫೇಸ್ ಪ್ಯಾಕ್ ರೀ. ಇದು ಎಲೆನೇ ಫ್ರೆಶ್ ಎಲೆನೇ ರುಬ್ಬಿದ್ರೆ ಇದು ಒಂಥರ ಫೇಸ್ ಪ್ಯಾಕ್ ರೆಡಿ ಆಗ್ತೈತಿ. ಬಟ್ ರಿಸಲ್ಟ್ ಮಾತ್ರ ಚಲೋ ಐತಿ. ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮುಖದೊಳಗೆ ಕಾಂತಿ ಹೆಚ್ಚಾಗ್ತೈತಿ, ಮುಖಕ್ಕೆ ಗ್ಲೋನೆಸ್ ಬರ್ತೈತಿ, ಏನೂ ಕಪ್ಪು ಕಲಿಯೋದೇನು ಉಳಿಯಂಗಿಲ್ಲ, ಭಾಳ ಚಲೋ ಇರ್ತೈತಿ. ಈ ಥರ ನೋಡಿರಿ ದಳ ಬಿಡಿಸ್ಬೇಕು. ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದ್ರದ್ದು ಚಹಾ ಮಾಡ್ತಾರೆ. ಇದ್ರ ಚಹಾ ಹೆಂಗೆ ಮಾಡೋದು ಅಂತಂದ್ರೆ, ಇದರಿಂದ ಯೂಸ್ ಏನಪ್ಪ ಅಂದರೆ, ಇದ್ರ ಚಹಾ ಹೆಂಗೆ ಮಾಡೋದು ಅಂದ್ರೆ, ಒಂದು ಹಿಡಿ ಅವು ದಳಗಳನ್ನೆಲ್ಲ ತೊಗೊಂಡು ಸ್ವಚ್ಛಾಗಿ ತೊಳೆದು ಒಂದು ಗ್ಲಾಸ್ ನೀರೊಳಗೆ ಇದನ್ನು ಹಾಕಿ ಕುದಿಯೋಕೆ ಇಡ್ಬೇಕು ರೀ. ಎಲ್ಲಿ ತನಕ ಕುದಿಸ್ಬೇಕಂದ್ರೆ, ಆ ಗ್ಲಾಸ್ ನೀರು ಅರ್ಧ ಗ್ಲಾಸಿಗೆ ಬರಬೇಕು, ಅಲ್ಲಿ ತನಕ ಕುದಿಸ್ಬೇಕು ರೀ. ಇದನ್ನು ಕುದಿಸಿ ಆದಮೇಲೆ ಏನು ಅರ್ಧ ಗ್ಲಾಸ್ ನೀರು ಬರ್ತೈತ್ರಲ್ಲ, ಅದನ್ನು ನಾವು ನಾರ್ಮಲಿ ಟೀ ಹೆಂಗೆ ಮಾಡ್ತಿರಲ್ಲ ಅದಕ್ಕೆ ಇದನ್ನು ಸೇರಿಸ್ಬಿಟ್ರೆ ಅದು ಆವರಿಕೆ ಹೂವಿಂದು ಚಹಾ ಆಗಿಬಿಡ್ತೈತೆ ರೀ. ಇದನ್ನು ಸೇರಿಸಿ ಕುಡಿಯೋದ್ರಿಂದ ಏನಾಗ್ತೈತೆ ಅಂದ್ರೆ, ಇದು ಒಳ್ಳೆ ತಂಪು ರೀ. ಇದು ಬಾಡಿ ಒಳಗೆ ಯಾರಿಗಾರ ಹೀಟ್ ಆಗಿತ್ತಂದ್ರೆ ಇದನ್ನು ಕುಡಿದ್ಬಿಟ್ರೆ ಮನುಷ್ಯಾಗ ತಂಪು ಆಗ್ತೈತೆ ರೀ, ದೇಹಕ್ಕೆ ತಂಪು ಸಿಗ್ತೈತೆ ಅಂತ. ಈ ಥರ ನೋಡಿರಿ, ಈ ಥರ ಸಿಗ್ತೈತಿ. ಆಮೇಲೆ ಇದ್ರ ನೀರು ಅಂದ್ರೆ ಹುಳಿ ಕುದಿಸಿದ ನೀರಿದು ಅರ್ಧ ಬಂದಿರ್ತೈತಿ. ಈ ನೀರಿಂದ ನಾವು ಮುಖ ತೊಳ್ಕೊಂಡ್ರೆ ಮುಖದ ಮೇಲೆ ಮೊಡವೆ ಗಿಡವೆ ಏನಿರೋಂಗಿಲ್ಲ. ಆಯ್ತು ರೀ, ಇವತ್ತಿನ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಬಾಯ್.